ಎಲ್ಲ ಸಿ ಎಮ್ ಇದೆಲ್ಲ ಅಧಿಕಾರನೇ ಕಳೆದ್ರು, ಮೂರು ಪಕ್ಷನ ಕಳೆದ್ರೆ ಹೋಗೈತೆ. ಯಾರಾದ್ರು ವಿಷಯ ಹೇಳ್ಬಾರ್ದು, ಎಲ್ಲ ವಿಷಯ ಅದ. ಇವಾಗ ಹೆಣ್ಮಕ್ಳು ಅಂತೂ ಗಂಡಂಗೆ ಮರ್ಯಾದಕ್ಕೆ ಹೋಗಲ್ಲ. ಎಷ್ಟೋ ಮನೆ ಹೆಣ್ಮಕ್ಳು ಹಾಳಾಗೋಗ. ಈಗ ನಾನು ಸುಳ್ಳು ಹೇಳ್ಬಾರ್ದು, ಹೆಚ್ಚೋ ಹೆಣ್ಮಕ್ಳು ಬೀದಿ ಬಂದುತ್ತಾರೆ. ಯಾರು ಕುರ್ಚಿ ಮೇಲೆ ಕೂತ್ಕೊಂತಾರೋ ಅವ್ರು ದುಡ್ಡು ಮಾಡ್ಕೊಂತಾವ್ರೆ. ಎಲ್ಲರಿಗೂ ಬೇಕು ಕುರ್ಚಿ, ಯಾರಿಗೆ ಬೇಡ ಕುರ್ಚಿ? ಈಗ 5 ಗ್ಯಾರಂಟಿ ನುಡಿದಂತೆ ನಡಿತೀವಿ ಅಂತ ಹೇಳಿದ್ರು. ನನ್ನ ಮಕ್ಕಳು ನಂಬವನ್ ಕಳೆದ್ರು. ಎಲ್ಲ ಸಿ ಎಮ್ ಇದೆಲ್ಲ ಅಧಿಕಾರನೇ ಕಳೆದ್ರು, ಮೂರು ಪಕ್ಷನ ಕಳೆದ್ರೆ. ಒಬ್ಬರಿಗಿಂತಲ್ಲ 3 ಜನ ಕಳೆದ್ರೆ. ಮರುಗೆ ಏನು ಮಾಡಲ್ಲ. ಅವ್ರಿಗೆ ನಾನು ದುಡ್ಡು 50 ಕೋಟಿಗೆ ಬಂಡವಾಳ ಹಾಕಿದ್ದೀನಿ, 50 ಕೋಟಿ ಲಾಭ ಮಾಡೋದು ಅಲ್ವಾ? ಈಗ ನಾವೇ ಆಗಲಿ ಒಂದು ಫುಟ್ಪಾತ್ ವ್ಯಾಪಾರ ಮಾಡ್ತೀವಿ, ನಾನು ಬಂಡವಾಳ ಹಾಕ್ಬೇಕು, ನಾನು ಬಂಡವಾಳ ಮೋಸ ಮಾಡ್ಬೇಕು, ಇನ್ನೊಬ್ಬರು ತಲೆ ಇರಬೇಕು. ಅದೇ ಥರ ಆಗಿದೆ. ಬರೋರಿಗೆ ಮೋಸ ಮಾಡ್ತಾರೆ. ಈಗ ಏನಂದ್ರೆ 500 ಕೋಟಿ ಟಿಕೆಟ್ಗಳನ್ನ ಮಹಿಳೆಯರು ಪಡೆದಿದ್ದಾರೆ ಅಂತ ಒಂದು ಸಂಭ್ರಮ ಆಚರಣೆ ಮಾಡಿದ್ದಾರೆ. ಏನಕ್ಕೆ ಮೇಡಮ್ ಅವೆಲ್ಲ ಏನಕ್ಕೆ ಹೇಳಿ? ಹೆಂಡತಿ ಮಕ್ಕಳು ಊಟ ಹಾಕಲ್ಲ, ಹೋಗ್ತಾರೆ ಸೋಕೆ ಮಕ್ಕ ಬರ್ತಾರೆ, ಹೋಗೈತೆ. ಯಾರಾದ್ರು ವಿಷಯ ಹೇಳ್ಬಾರ್ದು, ಎಲ್ಲ ವಿಷಯ ಅದ. ಇವಾಗ ಹೆಣ್ಮಕ್ಳು ಅಂತೂ ಗಂಡಂಗೆ ಮರ್ಯಾದಕ್ಕೆ ಹೋಗಲ್ಲ. ಸಿದ್ದರಾಮಯ್ಯ ಬಂದ್ಮೇಲೆ ಅಂತೂ ಗಂಡಂಗೆ ಮರ್ಯಾದಕ್ಕೆ ಸಿದ್ದರಾಮಯ್ಯ ಬರೋದಕ್ಕೂ ಹೆಣ್ಮಕ್ಳು ಗಂಡನಿಗೆ ಮಕ್ಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಏನ್ ಸಂಬಂಧ? ಫ್ರೀ ಯಾಕೆ ಮಾಡಬೇಕು? ಫ್ರೀ ಮಾಡಿರೋದಕ್ಕೆ ಇದು ಜನಗಳ ಮತ್ತು ಹೋಯ್ತವೆ, ಬೇಗ ಹೋಯ್ತವೆ, ಎದುರಿಸಿನ ಹೋಯ್ತವೆ. ನಾನು ತೂರ್ ಐತೀವಿ ಅಂತಾರೆ. ಫ್ರೀ ಐತೆ. ಈಗ ಸಿದ್ದರಾಮಯ್ಯ ಅವರು ಫ್ರೀ ಬಸ್ ಬಿಟ್ಟಿದ್ದಾರೆ, ಓಕೆ. ಅಲ್ಲಿ ಹೋಗೋ ಖರ್ಚುಗಳನ್ನೆಲ್ಲಾನು ಸಿದ್ದರಾಮಯ್ಯ ಅವರೇ ನೋಡ್ಕೊಂತಾ ಇದ್ದಾರೆ. ಫ್ರೀ ಐತೆ, ಊಟ ಕೊಡ್ತಾರೆ ದೇವಸ್ಥಾನದಲ್ಲಿ. ಇನ್ನೇನು ಖರ್ಚು ಐತೆ? ಏನೈತೆ ಖರ್ಚು? ಫ್ರೀ ಊಟ ಐತೆ, ಅಲ್ಲೇ ಐತೆ. ಈಗ ನಮ್ಮ ಮನೆ ಕರಿತೀನಿ ಅನ್ನೋ ಊಟ ಫ್ರೀ ಐತೆ. ಹೆಣ್ಮಕ್ಳು ಊಟ ಫ್ರೀ ಅಂದರೆ ಎಲ್ಲರಿಗೂ ಹೋಯ್ತದೆ. ಎಷ್ಟೋ ಮನೆ ಹೆಣ್ಮಕ್ಳು ಹಾಳಾಗೋಗ. ಈಗ ನಾನು ಸುಳ್ಳು ಹೇಳ್ಬಾರ್ದು, ಹೆಚ್ಚೋ ಹೆಣ್ಮಕ್ಳು ಬೀದಿ ಬಂದುತ್ತಾರೆ. ಗಂಡಂಗೆ ಮರ್ಯಾದಕ್ಕೆ ಹೋಗಲ್ಲ, ಮರ್ಡ್ರ್ ಆಯ್ತವೆ, ಚುಷ್ಟ ಚಾಕಲ್ಲಿ. ನಿಜವಾಗೂ ಎಷ್ಟೋ ಮೋಸ ಆಗೈತೆ. ಈಗ ಕೊನೆದಾಗಿ ಏನ್ ಹೇಳ್ತೀರಾ ಸರ್? ನನಗೆ ಅದಾತಲ್ಲ 3 ಜನ ಕಳೆದ್ರೆ, ಒಬ್ಬರು ಎಲ್ಲ. ನಾನು ಕಳ್ಳನೆ. ನಾನು ಹೆಂಡತಿ ಮಕ್ಕಳು ಸಾಕಿಲ್ಲ ಅಂದರೆ ಅದು ತಪ್ಪು ಕೆಲಸ ಮಾಡ್ತಾರೆ ಅಲ್ವಾ? ನಾನು ದುಡ್ದ್ರೆ ಅವ್ರು ಹೆಂಡತಿ ಮಕ್ಕಳು ಸಾಕಬೇಕು. ನಾನೇನು ಮಾಡಿಲ್ಲ ಅಂದರೆ ತಪ್ಪು ಕೆಲಸ ಮಾಡ್ತಾರೆ ಅಲ್ಲ. ನಾನು ಹೇಳ್ತಾ ಇರೋದು, ನಾನೇನು ದುಡ್ದಿಲ್ಲ ಅಂದರೆ ಅದು ಕೆಲಸ ಮಾಡ್ತಾರೆ. ನೀನು ಕೆಲಸ ಮಾಡೋಂತ ನಾನು ತಪ್ಪಾಗಿ ಹೇಳ್ತಾರೆ ಮೇಡಮ್. ನಾನು ನಿಜವಾಗಿ ಹೇಳ್ತೀನಿ, ನಾನು 49 ವರ್ಷ, ಈ 25 ವರ್ಷದಿಂದ ಎಲ್ಲ ಕಳೆದ ಆಗೋದು. 50 ಕೋಟಿ ಬಂಡವಾಳ ಆಗ್ತದೆ, ಲಾಭ ಮಾಡ್ತಾರೆ. ಅದು ಅವ್ರನ್ನೇ ಕೇಳ್ಬೇಕು ಮೇಡಮ್ ಅವರೇ. ಯಾರು ಕುರ್ಚಿ ಮೇಲೆ ಕೂತ್ಕೊಂತಾರೋ ಅವ್ರು ದುಡ್ಡು ಮಾಡ್ಕೊಂತಾವ್ರೆ. ಎಲ್ಲರಿಗೂ ಬೇಕು ಕುರ್ಚಿ, ಯಾರಿಗೆ ಬೇಡ ಕುರ್ಚಿ? ಈಗ DKಶಿ ಅವರು ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅವ್ರು ಕುರ್ಚಿ ಮೇಲೆ ಕೂತ್ಕೊತಾ ಇದ್ದಾರಂತೆ, ಅವ್ರ ಬಗ್ಗೆ ಮಾತಾಡ್ಬೋದು. ಆ ದೃಷ್ಟಿ ಇಲ್ವಲ್ಲ ಅವರಿಗೆ. ಅವ್ರು ಹಾಕಿರೋ ಬಂಡವಾಳ ಎತ್ಕೊಬೇಕು. ಇವಾಗ ಹೆಂಗಾಗ್ಬಿಟ್ಟಿದೆ ರಾಜಕೀಯ ಅಂದರೆ, ಸೇವಾ ಮನೋಭಾವ ಇಚ್ಛಾಶಕ್ತಿ ಇಟ್ಕೊಂಡು ಯಾರು ರಾಜಕೀಯಕ್ಕೆ ಬರ್ತಾ ಇಲ್ಲ, ಬಿಸ್ನೆಸ್ ಆಗಿಬಿಟ್ಟಿದೆ. ಇವಾಗೆಲ್ಲ ಒಂಥರ ಕಮರ್ಷಿಯಲ್ಲು. ಅವರು ಒಂದು 50 ಕೋಟಿ ಬಂಡವಾಳ ಹಾಕ್ತಾರೆ, ಅದನ್ನು 500 ಮಾಡ್ಕೊಳಕ್ಕೆ ಯೋಚನೆ ಮಾಡ್ತಾರೆ. ಸಾರ್ವಜನಿಕವಾಗಿ ಇಚ್ಛಾಶಕ್ತಿ ಇಟ್ಕೊಂಡು, ಸೇವಾ ಮನೋಭಾವ ಇಟ್ಕೊಂಡು ಎಲೆಕ್ಷನ್ ಬಂದು ನಿಂತ್ಕೊಂಡು ಎಲೆಕ್ಷನ್ ಫೇಸ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಈಗ. ಯಾಕೆಂದರೆ ಕನಿಷ್ಠ ಪಕ್ಷ ಒಂದು MLA ಎಲೆಕ್ಷನ್ಗೆ 40 ರಿಂದ 50 ಕೋಟಿ ಖರ್ಚು ಮಾಡಬೇಕು. ಯಾರು ತೊಗೊಂಡ್ಬರ್ತಾರೆ? ಎಲ್ಲಿಂದ ತೊಗೊಂಡ್ಬರ್ತಾರೆ? ಅವರೇ ಮಾಡಬೇಕು. ಇರೋರೇ MLA ಆಗಬೇಕು. ಅವರ ಅಪ್ಪ ಮಕ್ಕಳು ತಾತ ಮುತ್ತಾತಿರು ಅವರವರೇ ಆಗಬೇಕು. ಬೇರೆ ಯಾರಿಗೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವರವರೇ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಈಗ DKಶಿ ಅವರು CM ಆದರೆ ಅವರ ಆಡಳಿತ ಹೆಂಗಿರುತ್ತೆ ಸರ್? ಅಂದರೆ ಈಗ ಸಿದ್ದರಾಮಯ್ಯ ಅವರು ಬಂದು 5 ಗ್ಯಾರಂಟಿಗಳನ್ನ ಕೊಟ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ DKಶಿ ಅವರು ಏನಾದರೂ ಬಂದರೆ ಈಗ ಇನ್ನೂ ಜಾಸ್ತಿ ಮಾಡ್ತಾರಾ ಅಥವಾ ಇದರಲ್ಲೇ ಇನ್ನೂ ಕಮ್ಮಿ ಮಾಡ್ತಾರಾ ಅನ್ನುವಂಥದ್ದು? ಜಾಸ್ತಿ ಮಾಡ್ಬೋದು ಮೇಡಮ್ ಅವರೇ. ಯಾಕೆಂದರೆ ಒಂದು 4 ರಿಂದ 5 ರೂಪಾಯಿನ ಕೊಡೋಕ್ಕಾಗ್ತಾರಂತೆ. ಈಗ ಒಂದು BPL ಕಾರ್ಡಿಗೆ 4 ರಿಂದ 5 ರೂಪಾಯಿ ಕೊಡೋ ಥರ ಮಾಡಿ ಒಂದು 15,000 ರೂಪಾಯಿ ತೊಗೊಂಬಿಟ್ರು ಜನಗಳಿಂದ. ಅಂದರೆ ಒಂದು 10,000 ರೂಪಾಯಿ ಪ್ರಾಫಿಟ್ ಆಯಿತು ಒಬ್ಬ ಪರ್ಸನ್ನಿಂದ. ಅವರು ಬಂದಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಇನ್ನೊಂಚೂರು ಜಾಸ್ತಿ ಮಾಡ್ಕೊತಾರೆ ಇನ್ಕಮ್. ಸರ್ಕಾರ ನಡೆಸೋಕ್ಕೆ ಅಂತ ಹೇಳ್ಕೊತಾರೆ. ಸರ್ಕಾರ ಏನು ನಡೆಸ್ತಾ ಇದ್ದಾರೆ? ಎಲ್ಲ ಗುಂಡಿ ಪಂಡಿ ಎಲ್ಲ ಹಂಗೆ ಬಿದ್ದೈತೆ. ಏನು ಅದರಿಂದ ಜನಗಳಿಗೇನು ಅನುಕೂಲ ಆಗಲ್ಲ. ಯಾರು CM ಆದರೂ ಅನುಕೂಲ ಆಗಲ್ಲ. ಒಂದಷ್ಟು ಜನ ಹೇಳ್ತಾರೆ ಅಂದರೆ ಒಂದು ಕಡೆ ಕಿತ್ಕೊತಾ ಇದೆ, ಇನ್ನೊಂದು ಕಡೆ ಕೊಡ್ತಾ ಇದೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಿತ್ಕೊತಾನೆ ಇರೋದವರು, ಕೊಡ್ತಾ ಇಲ್ಲ. ಕೊಡ್ತಾ ಇರೋದೇನು ನಿಮಗೆ ತುಪ್ಪ ಸುರಿದಂಗೆ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸತಿ ಭಾಗ್ಯಲಕ್ಷ್ಮಿ ಹಣನೋ ಯಾವ ಲಕ್ಷ್ಮಿ ಹಣ ಅದು ಭಾಗ್ಯಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಹಣ ಕೊಡ್ತಾವ್ರೆ. ಇವರು ತಿಂಗಳ ಇಸ್ಕೊಂಡು ತಿಂತಾವ್ರೆ. ಅದರಿಂದ ಅನುಕೂಲ ಅವ್ರಿಗೆ ಹೊರತು ಸಾರ್ವಜನಿಕರಿಗಲ್ಲ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕಾಂಗ್ರೆಸ್ ಸರ್ಕಾರದ ಬಗ್ಗೆ? ಕಾಂಗ್ರೆಸ್ಸು BJP JDS ಕಮ್ಯುನಿಸ್ಟು ಯಾರೂ ಇಲ್ಲ ಮೇಡಮ್ ಅವರೇ. ಸೊ ಇದು ಏನಾಗಬೇಕು ಅಂದರೆ ಮೊದಲಿಂದ ರೀಸಫಲ್ ಆಗಬೇಕು.
ಯಾರಾದರೂ ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮುಖಾಂತರ ಅವ್ರ ಮಾನಿಟರಿಂಗಲ್ಲಿ ಎಲೆಕ್ಷನ್ ನಡೀಬೇಕು. ಯಾರೂ ₹1 ತೊಗೊಬಾರ್ದು. ಇವರು ನಮ್ಮ ಚುನಾವಣಾ ಆಯೋಗದವರು ಏನು ನಿಗದಿಪಡಿಸ್ತಾರೆ ಒಂದು MLA ಎಲೆಕ್ಷನ್ಗೆ ಎಷ್ಟು ಖರ್ಚು ಮಾಡಬೇಕು ಅಂತ, ಅಷ್ಟರಲ್ಲಿ ಎಲೆಕ್ಷನ್ ಮಾಡ್ತಾರೆ ಆಗಬೇಕು. ಆವಾಗ ಸಾರ್ವಜನಿಕವಾಗಿ ಏನೋ ಉದ್ಧಾರ ಆದರೂ ಆಗ್ಬೋದು. ಅದು ಈ ಸದ್ಯಕ್ಕೆ ಆಗೋದಿಲ್ಲ ಮೇಡಮ್. ಅದರಿಂದ ಯಾರೇ ಪಕ್ಷ ಬಂದರೂ ಎಲ್ಲ ತಿನ್ನೋರೆ. ಇವ್ರು ₹100 ತಿಂದರೆ ಅವ್ರು ₹200 ತಿಂತಾರೆ. ಇದರಲ್ಲಿ ಯಾವ ಸಣ್ಣ ಕಳ್ಳರು ಅಂತ ಹುಡ್ಬೇಕು ಅಷ್ಟೇ. ನೀವು ಅದನ್ನು ಬಿಟ್ಬಿಟ್ಟು ಯಾರು ಉದ್ಧಾರ ಮಾಡ್ತಾರೆ, ಯಾರು ಇಚ್ಛಾಶಕ್ತಿ ಇಟ್ಕೊಂಡಂತೂ ರಾಜಕೀಯಕ್ಕೆ ಬರೋಲ್ಲ. ರಾಜಕೀಯಕ್ಕೆ ಬರೋರೆಲ್ಲ 90% ಕಳ್ಳರೆ.